ಈಗ ಸೆಕೆಗಾಲ ಇದ್ದರೂ ಸಂಜೆ ಹೊತ್ತು ಮಳೆ ಬರ್ತಾ ಇರೋದ್ರಿಂದ ಏನಾದರೂ ಕ್ರಿಸ್ಪಿಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ನನ್ನ ಮಗಳಿಗೆ ಈ ಥರ ವೀಡಿಯೋಲಿ ಬರೋದು ಅದೆಲ್ಲ ತುಂಬ ಇಷ್ಟ. ಸೊ ಅವಳಿಗೋಸ್ಕರ ಇವತ್ತು ನಾನೊಂದು ಸಂಜೆ ತಿನ್ನೋದಕ್ಕೆ ಒಂದು ಈವ್ನಿಂಗ್ ಸ್ನ್ಯಾಕ್ ಮಾಡ್ತಾಯಿದ್ದೀನಿ. ಇದನ್ನು ಪೊಟ್ಯಾಟೊ ಬೈಟ್ಸ್ ಅಂತನಾದರೂ ಹೇಳ್ಬೋದು, ಕ್ರಿಸ್ಪಿ ಬೈಟ್ಸ್ ಅಂತನಾದರೂ ಹೇಳ್ಬೋದು, ಯಾವ ಹೆಸರು ಬೇಕಾದರೂ ಕರಿಬೋದು. ಇದಕ್ಕೆ ನಾನು 2 ಆಲೂಗೆಡ್ಡೆ ಮೀಡಿಯಮ್ ಸೈಜ್ ಆದರೆ 2 ಸಾಕು. ನಾನು ಒಂದು ಸ್ವಲ್ಪ ಚೆನ್ನಾಗಿತ್ತು ಮೀಡಿಯಮ್ ಸೈಜ್, ಇನ್ನೆರಡು ತುಂಬ ಚಿಕ್ಕದಿತ್ತು, ಹಾಗಾಗಿ ನಾನು 3 ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ 2 ಸಾಕು. ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೆ, ಸಿಪ್ಪೆ ತೆಗೆದ್ಬಿಟ್ಟು ಇದನ್ನು ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನೀವು ಮ್ಯಾಶರಲ್ಲಿ ಮ್ಯಾಶ್ ಮಾಡ್ಕೋಬೋದು, ಇಲ್ಲಾಂದರೆ ತುರಿದು ಕೂಡ ಇಟ್ಕೋಬೋದು. ನಿಮ್ಗೆ ಯಾವ್ದು ಅನುಕೂಲನೋ ನೀವು ಆ ಥರ ಮಾಡ್ಕೋಬೋದು. ಪ್ಲೇಟಿಗೆ ಇದನ್ನು ಹಾಕ್ಕೊಂಡಿದ್ದೀನಿ ಕಲ್ಸೋಕ್ಕೆಲ್ಲ ಈಸಿ ಅಂತ ಹೇಳಿಬಿಟ್ಟು. ಹಾಗೆಯೇ ಇದಕ್ಕೆ 1 ಹಸಿಮೆಣಸಿನ್ಕಾಯಿನ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ನೀವಿನ್ನ ಚಿಕ್ಕ ಮಕ್ಕಳು ತಿನ್ನೋ ಹಾಗಿದ್ರೆ ಆವಾಗ ಹಸಿಮೆಣಸಿನ್ಕಾಯಿ ಬೇಡ ಖಾರ ಆಗುತ್ತೆ ಅನಿಸಿದ್ರೆ ಆವಾಗ ನೀವು ಚಿಲ್ಲಿ ಫ್ಲೇಕ್ಸ್ನ ಹಾಕೋಬೋದು. ಇಲ್ಲ ಸ್ವಲ್ಪ ದೊಡ್ಡ ಮಕ್ಕಳಾದರೆ ಹಾಕೋಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಖಾರನೂ ಇರಬೇಕಲ್ವ, ಅದಕ್ಕೆ. ಹಾಗೆಯೇ ಒಂದು ಸ್ವಲ್ಪ ಹಸಿ ಶುಂಠಿನ ಕೂಡ ತುರಿದು ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಫ್ಲೇವರು ಎಲ್ಲ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪನ್ನ ಹಾಕ್ಕೊಂಡು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಚಿರೋಟಿ ರವೆ ಇಲ್ಲ ಅಂದರೆ ಮಾಮೂಲಿ ರವೆನೇ ಮಿಕ್ಸರಲ್ಲಿ 1-2 ರೌಂಡ್ ಗ್ರೈಂಡ್ ಮಾಡಿಕೊಂಡು ಹಾಕ್ಕೋಬೋದು. ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಮೈದಾ ತೊಗೊಂಡಿದ್ದೀನಿ. ಇದು ಕಂಪ್ಲೀಟಾಗಿ 2 ಟೇಬಲ್ ಸ್ಪೂನ್ ಹಾಕಿಲ್ಲ. ಸೊ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು. ಮೈದಾ ಬೇಡ ಅಂದರೆ ಕಾರ್ನ್ಫ್ಲೋರ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಇದನ್ನೆಲ್ಲ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಸೊ ನಾನು ಒಂದೇ ಸಲ 2 ಟೇಬಲ್ ಸ್ಪೂನ್ ಹಾಕಿಲ್ಲ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಸೊ ಇನ್ನೂ ಸ್ವಲ್ಪ ಮಿಕ್ಕಿತ್ತು, ಒಂದು 1/4 ಟೇಬಲ್ ಸ್ಪೂನಷ್ಟು ಮೈದಾ ಮಿಕ್ಕಿತ್ತು. ಸೊ ಅದನ್ನು ಹಾಗೆ ಇಟ್ಬಿಟ್ಟು ಇವಾಗ ಇದನ್ನು ಒಂದು 4 ಭಾಗ ಮಾಡಿಕೊಂಡು ಚಿಕ್ಕ ಉಂಡೆ ಮಾಡಿಕೊಂಡು ಅದನ್ನು ಉದ್ದುದಕ್ಕೆ ಒಂದು ಸ್ವಲ್ಪ ರೋಲ್ ಮಾಡಿಕೊಂಡು ನಾವು ಹೇಗೆ ಈ ಕೋಡುಬಳೆಗೆಲ್ಲ ಮಾಡ್ತೀವಲ್ವ ಆ ಥರ ಮಾಡಿಕೊಂಡು ಚಿಕ್ಕ ಪೀಸಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ಡೀಪ್ ಫ್ರೈ ಮಾಡೋದು ಒಂದೇ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ 5-10 ನಿಮಿಷದಲ್ಲೆಲ್ಲ ಮಾಡ್ಕೊಂಬಿಡ್ಬೋದು ಪ್ರಿಪ್ರೇಷನು. ಆಲೂಗೆಡ್ಡೆ ಒಂದು ಬೇಯಿಸಿಟ್ಕೊಂಡ್ಬಿಟ್ರೆ ಒಂದು 5 ನಿಮಿಷನೂ ಬೇಡ ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ. ಆಲೂಗೆಡ್ಡೆ ಬೇಡ ಅಂದರೆ ನೀವು ಗೆಣಸಲ್ಲಿ ಕೂಡ ಮಾಡ್ಕೋಬೋದು ಇದೇ ಥರನೇ. ಸೊ ಇವಾಗ ನಾನು ಇಲ್ಲಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ ಡೀಪ್ ಫ್ರೈ ಮಾಡೋದಕ್ಕೆ. ನೀವು ಬೇಕಿದ್ರೆ ಏರ್ ಫ್ರೈರಲ್ಲಿ ಕೂಡ ಇದನ್ನು ಮಾಡ್ಕೋಬೋದು, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಕೂಡ ಏನು ಜಾಸ್ತಿ ಬೇಕಿರಲ್ಲ. ಸೊ ಇವಾಗ ಇದನ್ನು ಚಿಕ್ಕದಾಗಿ ನೀವು ರೌಂಡಾಗಿ ಉಂಡೆಗಳಾಗಿ ಮಾಡ್ಕೋಬೋದು, ಬಾಲ್ಸ್ ಥರ ಮಾಡ್ಕೋಬೋದು. ನಾನು ಸ್ವಲ್ಪ ಸಿಲಿಂಡ್ರ್ ಶೇಪಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ತಿನ್ನೋದಕ್ಕೆ ಅಂತ. ಸೊ ನಿಮ್ಮ ಮಕ್ಕಳು ಏನು ಇಷ್ಟಪಡ್ತಾರೋ, ಯಾವ ಥರ ಶೇಪ್ಸ್ ಇಷ್ಟಪಡ್ತಾರೋ ಆ ಥರ ನೀವು ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ಸೊ ಇವಾಗ ಇಲ್ಲಿ ರೆಡಿಯಾಗಿದೆ, ಎಣ್ಣೆ ಕೂಡ ಕಾದಿದೆ. ಜಸ್ಟ್ ಇದನ್ನೆಲ್ಲ ಒಂದೊಂದಾಗಿ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡೋದಷ್ಟೇ. ಸೊ ಡೀಪ್ ಫ್ರೈ ಮಾಡೋಕ್ಕೆ ಮುಂಚೆ ನಾನೊಂದು ಸ್ವಲ್ಪ ಎಣ್ಣೆಗೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಇದು ತುಂಬ ಎಣ್ಣೆ ಕುಡಿಯೋದಿಲ್ಲ ಒಂದು. ಆಮೇಲೆ ಇದಕ್ಕೇನು ಉಪ್ಪೇನು ಹಿಡಿಯೋದಿಲ್ಲ ಎಣ್ಣೆಗೆ ಹಾಕಿರೋ ಉಪ್ಪು, ಬಟ್ ಇದು ಜಾಸ್ತಿ ಎಣ್ಣೆ ಹೀರ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಇದನ್ನು ಯಾರೋ ನನಗೆ ಹೇಳಿದ್ದು. ಸೊ ಹಾಗಾಗಿ ನಾನು ಅದೇ ಥರ ಮಾಡಿದೆ. ಸೊ ತಿನ್ನೋವಾಗಲೂ ಅನಿಸ್ಲಿಲ್ಲ ನನಗೇನು ತುಂಬ ಆಯಿಲಿ ಆಗಿದೆ ಅಂತ ಅನಿಸ್ಲಿಲ್ಲ. ಸೊ ಚೆನ್ನಾಗಿರುತ್ತೆ, ನೀವು ಬೇಕಾದರೆ ಈ ಟಿಪ್ಪನ್ನ ಫಾಲೋ ಮಾಡ್ಬೋದು. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಕೈ ಬಿಡದೆ, ಅಂದರೆ ಎಲ್ಲ ಕಡೆ ಮಿಕ್ಸ್ ಮಾಡ್ತಾ ಫ್ರೈ ಮಾಡಬೇಕು. ಹಾಕಿದ ತಕ್ಷಣ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ 1-2 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿದ್ರೆ ಆಯ್ತು. ಹೇಗೆ ನಾವು ಗುಲಾಬ್ ಜಾಮೂನ್ಗೆಲ್ಲ ಮಾಡ್ತೀವಲ್ವ ಆ ಥರ ಅಷ್ಟೇ. ಸೊ ಇದಿಷ್ಟು ಮಾಡಿಕೊಂಡ್ರೆ ಈ ಒಂದು ಕ್ರಿಸ್ಪಿ ಬೈಟ್ಸ್ ರೆಡಿ. ಸಂಜೆ ಹೊತ್ತು ಕಾಫಿ ಟೀ ಜೊತೆ ಎಲ್ಲ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ನನಗೆ ಮಸಾಲೆ ನನಗೆ ಕಡಿಮೆ ಅನಿಸ್ತು, ನನ್ನ ಮಗಳಿಗೆಲ್ಲ ಕರೆಕ್ಟಾಗಿತ್ತು, ನನಗೊಂದು ಚೂರು ಕಡಿಮೆ ಅನಿಸ್ತು. ಹಾಗಾಗಿ ನಾನೇನು ಮಾಡಿದೆ ಅಂದರೆ ಮೇಲ್ಗಡೆ ಒಂದು ಸ್ವಲ್ಪ ಪೆರಿ ಮಸಾಲ ಹಾಕಿಬಿಟ್ಟಿದ್ದೆ. ತುಂಬಾ ಚೆನ್ನಾಗಿತ್ತು. ಇದು ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸ್ವಲ್ಪ ಸಾಫ್ಟಾಗಿ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ಸ್ನಲ್ಲಿ ಹೇಳಿ ಹೇಗೆ ಬಂತು ಅಂತ.